ಎಲ್ಲರಿಗೆ ನಮಸ್ಕಾರ. ಶಿಲ್ಪಾ ಕುಕ್ಕಿಂಗ್ ಸ್ವಾಗತ. ನೋಡ್ರಿ ಇವತ್ತು 2 ಥರ ಚಕ್ಲಿ ಮಾಡೋದು ಹೇಗಂತ ನೋಡೋಣ್ರಿ. ಈಗ ವರಮಹಾಲಕ್ಷ್ಮಿ ಪೂಜೆನೂ ಬಂತಲ್ರಿ, ಚಕ್ಲಿ ಉಂಡೆ ಎಲ್ಲ ಥರನೂ ಮಾಡ್ಬೋದು ನೋಡ್ರಿ. ಈಗ ನಾವು ಚಕ್ಲಿ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ 1 ಕಪ್ಪು ಉದ್ದಿನಬೇಳೆ ತೊಗೊಳೋಣ ನೋಡ್ರಿ. ಒಂದು ಕಪ್ಪು ಹೆಸರುಬೇಳೆ ತೊಗೊಳೋಣ್ರಿ. ಅವನು ಹಸಿ ಮಾಡಿ ಇಟ್ಕೊಳ್ಳೋಣ್ರಿ. ಅವನು ಹಸಿ ಮಾಡಿ ಇಟ್ಕೊಳ್ಳಿ. 2 ಥರ ಹಸಿ ಮಾಡಿ ತೊಗೊಂಡನು ನೋಡ್ರಿ. ನೋಡ್ರಿ ಮುಳುಗಷ್ಟು ನೀರು ಹಾಕ್ಯಂಡು ಚೆನ್ನಾಗಿ ಕೈಲೇ ಫ್ರೆಶ್ ಮಾಡಿ ತೊಳಿಬೇಕ್ರಿ. ಒಂದು 3 ಬಾರಿ ನೀರು ಹಾಕಿ ತೊಳಿಬೇಕು ನೋಡ್ರಿ. ಅಂದ್ರೆ ಏನೋ ಪೌಡ್ರ್ ಇದ್ರೂ ಹೋಗೈತ್ರಿ. ನೋಡ್ರಿ ತೊಳ್ಕೊಂಬಂದನಿ. ಈಗ ಮುಳುಗಷ್ಟು ನೀರು ಹಾಕಿ ನೆನೆಯಕ್ಕೆ ಕೈ ಬಿಡ್ತಾನೆ ನೋಡ್ರಿ. 2 ಗಂಟೆ ನೆನೆಯಕ್ಕೆ ಇಡ್ತಾನೆ ನೋಡ್ರಿ. ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬೇಕ್ರಿ. ನೆಂದಿಂದ ಉಬ್ತವ್ರಿ ಕಾಳು. ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಇಡ್ಬೇಕು ನೋಡ್ರಿ. ನೋಡ್ರಿ ಮುಚ್ಚಳ ಮುಚ್ಚಿ 2 ತಾಸು ನೆನೆ ಬಿಡ್ತಾನೆ ರೀ. ನೋಡ್ರಿ 2 ತಾಸು ನೆಂದವ ನೋಡ್ರಿ. ಈ ಥರ ನೆಂದವ ನೋಡ್ರಿ. ಈಗ ನೀರು ಬಸ್ಕೊಂಡು ಬರ್ತಾನೆ ರೀ. ನೋಡ್ರಿ ಈಗ ಮಿಕ್ಸರ್ಗೆ ಹಾಕ್ಕೋಬೇಕು ನೋಡ್ರಿ. ಸಣ್ಣ ಜಾರ್ ಇದ್ರೆ ಸ್ವಲ್ಪ ಹಾಕ್ಕೋಬೇಕ್ರಿ. ಈ ಥರ ದೊಡ್ಡ ಜಾರ್ ಇದ್ರೆ ಅಷ್ಟು ಒಮ್ಮಕ್ಲೆ ಹಾಕ್ಕೊಂಡ್ರೆ ನಡಿತೈತೆ ನೋಡ್ರಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಇವು ಸಣ್ಣಗಿಂದ ಮತ್ತು ಉಳ್ದದ್ದು ಕಾಳು ಹಾಕ್ಕೊಂಡು ಮಿಕ್ಸರ್ ಹಾಕ್ಕೊಂಡ್ ಬರ್ತಾನೆ ನೋಡ್ರಿ. ಈ ಥರ ಸಣ್ಣಗೆ ರುಬ್ಕೊಂಬಂದನ್ರಿ. ಓಸು ಒಂದ್ರಾಗ ಹಾಕಿ ರುಬ್ಕೊಂಬಂದನ್ ನೋಡ್ರಿ. ನೋಡ್ರಿ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡನ್ ನೋಡ್ರಿ. ನೋಡ್ರಿ ರುಬ್ಕೊಂಬಂದದ್ದು ಹಿಟ್ಟು ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಮ್ಯಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಯಂತಾನೆ ರೀ. ಅಂದ್ರೆ ಮ್ಯಾಗ ನೀರು ಉಪಯೋಗ ಮಾಡಿಲ್ದಂಗೆ ಈಗೇನು ಉದ್ದಿನಬೇಳೆ ಮಿಕ್ಸರ್ ಹಾಕ್ಕೊಂಬಂದಿರ್ತಾವಲ್ರಿ ನೀರು ಹಾಕ್ಯಂಡು ಅದೇ ನೀರಿನಾಗ ನಾದ್ಕೊಳೋದು ನೋಡ್ರಿ. ಮ್ಯಾಗ ಒಂದು ಹನಿ ನೀರನ್ನ ಹಾಕಲ್ರಿ. ಈಗ ನೋಡ್ರಿ 1 ಸ್ಪೂನು ಉಪ್ಪು, ಅದಕ್ಕೆ ನೋಡ್ರಿ ರುಚಿ ತಕ್ಕಷ್ಟು ಎಷ್ಟು ಹಿಡಿತೈತೆ ನೋಡಿ ಅಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ. 1/2 ಸ್ಪೂನ್ ಉಪ್ಪು ಹಾಕ್ಯಂದನ್ ನೋಡ್ರಿ ನಾನು. 1/2 ಸ್ಪೂನ್ ಉಪ್ಪು, ಕರಿ ಎಳ್ಳು ಬಿಳಿ ಎಳ್ಳು ಮಿಕ್ಸ್ ಮಾಡಿ ಹಾಕ್ಯಂದನ್ ರೀ. ಕಲರ್ಗೆ ಅರಿಶಿನ ಪುಡಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೋಬೋದು ರೀ. ನಾ ಇಲ್ಲಿ 2 ಸ್ಪೂನು ಖಾರ ಪುಡಿ ಹಾಕ್ಯಂದನ್ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಯಂತಾನೆ ನೋಡ್ರಿ. ಕಾದೆಣ್ಣೆ ಹಾಕ್ಯಂತಾನೆ ನೋಡ್ರಿ. ಕಾದೆಣ್ಣೆ ಹಾಕಿದ್ರೆ ಚಕ್ಲಿ ಹಗರಾಗಿ ಬರ್ತಾವ್ರಿ. ನೋಡ್ರಿ ಒಟ್ಟು ಚಮಚಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಬಿಳಿ ಎಳ್ಳಾದ್ರೆ ಅಷ್ಟು ಹಾಕ್ಕೋಬೋದು ರೀ, ಕರಿ ಎಳ್ಳಾದ್ರೆ ಅಷ್ಟು ಹಾಕ್ಕೋಬೋದು. ನಾ ಇಲ್ಲಿ 2 ಥರ ಮಿಕ್ಸ್ ಮಾಡಿ ಹಾಕ್ಯೇನಿ ನೋಡ್ರಿ. ನೋಡ್ರಿ ಹಿಟ್ಟು ಕುಡ್ಕೆನ ಮಟ ಈ ಥರ ಕೈ ಆಡ್ಕೋಬೇಕ್ರಿ. ಹಂಗೆ ಬಿಳಿ ಚಕ್ಲಿ ಆದ್ರೆ ಮಾಡ್ಬೋದು ನೋಡ್ರಿ. ಖಾರ ಪುಡಿ ಅರಿಶಿನ ಪುಡಿ ಹಾಕ್ಲಿಕ್ರಿ ಹಂಗೆ ಬಿಳಿಯವಾದ್ರೆ ಮಾಡ್ಕೋಬೋದು ರೀ. ಖಾರ ಬೇಡಪ್ಪ ಅಂದ್ರೂ ನೋಡ್ರಿ ಚಮಚದೊಂದು ಈ ಥರ ಓಟು ತಕ್ಕೊಂಡು ಈಗ ಹಿಟ್ಟು ಕುಡ್ಕೊಂತಲ್ರಿ ಕೈಲೇ ನಾದ್ಕೊಂತಾನೆ ನೋಡ್ರಿ. ತೀರ ಜಾಸ್ತಿ ಬಿಗಿ ಹಿಡಿದು ನಾದಬಾರ್ದ್ರಿ.
ಈ ಥರ ಹೂವನಾದ್ದಂಗೆ ನಾದ್ಕೋಬೇಕು ನೋಡ್ರಿ. ನೋಡ್ರಿ ಈಗ ಓಟು ಹಿಟ್ಟು ಕುಡ್ಕೊಂಡು ಈ ಥರ ನಾದಾಕತ್ತೇನೆ ನೋಡ್ರಿ ಮ್ಯಾಗ ಒಂದು ಹನಿನೂ ನೀರು ಹಾಕಿಲ್ರಿ ನಾನು. ಹನಿನೂ ನೀರು ಹಾಕ್ಲಿಲ್ದಂಗೆ ಈ ಥರ ನಾದ್ಕೊಂಡೆ ನೋಡ್ರಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಮಿದ್ಕೊಂತಾನೆ ನೋಡ್ರಿ. ಕೈ ಅಂದು ಬಿಡ್ತೈತ್ರಿ ಹಿಟ್ಟು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರೆ. ನೋಡ್ರಿ ನಮ್ಗೆ ಒತ್ತಳಿಗೆ ಎಷ್ಟು ಬೇಕು ಹಿಟ್ಟು ಅಷ್ಟು ನೋಡಿ ಇಟ್ಕೊಬೋದು ನೋಡ್ರಿ. ತುಂಬ ಆದ್ರೆ ಇಟ್ಕೊಬೋದ್ರಿ, ಅರ್ಧ ಆದ್ರೆ ಇಟ್ಕೊಬೋದು. ಸಿಲಿಂಡ್ರ್ ಟೈಪ್ ಮಾಡ್ಕೊಂಡು ಓಸು ಇಟ್ಕೊತಾನೆ ನೋಡ್ರಿ ಈ ಥರ ರೆಡಿ ಆಗೈತಿ. ನೋಡ್ರಿ ಟೋಟಲ್ ನಾನು 5 ಉಳಿ ರೆಡಿ ಮಾಡೀನಿ ನೋಡ್ರಿ. ನೋಡ್ರಿ ಈ ಥರ ರೆಡಿ ಆಗ್ಯಾವ ನೋಡ್ರಿ. ನೋಡ್ರಿ ಒತ್ತಳು ತೊಗೊಳೋಣ ನೋಡ್ರಿ. ಅದ್ರ ಒತ್ತಳು ಇಲ್ರಿ, ಇದು ಇನ್ನೊಂದು ಸಿಲವರ್ದಿತ್ತು ರೀ, ಅದ್ರ ಒತ್ತಳಿದು ನಾ ಅದನ್ನು ಯೂಸ್ ಮಾಡತ್ತೇನೆ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಯಬೇಕ್ರಿ ಸುತ್ತಲಿ, ಅಂದ್ರೆ ಅಂಟ್ಕೊಳಂಗಿಲ್ಲ ನೋಡ್ರಿ. ಈ ಥರ ಎಣ್ಣೆ ಹಾಕಿದ್ರೆ ಅಂಟ್ಕೊಳಂಗಿಲ್ಲ ರೀ. ಈ ಥರ ಸುತ್ತಲಿ ಬ್ರಷ್ ಇದ್ರೆ ಬ್ರಷಲ್ಲಿ ಹಚ್ಕೊಬೋದ್ರಿ, ಇಲ್ಲಪ್ಪ ಕೈಲಿ ಅಂದ್ರೆ ಕೈಲಿ ಹಚ್ಕೊಬೋದು ನೋಡ್ರಿ. ನೋಡ್ರಿ ನಿಮ್ಗೆ ತುಂಬ ಬೇಕಂದ್ರೆ ತುಂಬ ಹಿಟ್ಟು ಹಾಕ್ಯಬೋದ್ರಿ, ಇಷ್ಟ ಬೇಕಂದ್ರೆ ಇಷ್ಟ ಹಾಕ್ಯಬೋದು ನೋಡ್ರಿ. ಫಸ್ಟ್ ಟೈಮ್ ಮಾಡಾಕತ್ರ ಕೆಡಲ್ಲ ನೋಡ್ರಿ, ದಿಢೀರ್ನ ಮಾಡ್ಕೊಬೋದು ಚಕ್ಲಿನ. ಈ ಥರ ಉದ್ದಿನಬೇಳೆ, ಕಡ್ಲೆಬೇಳೆ, ಹೆಸ್ರುಬೇಳೆ ಎಲ್ಲ ಥರನೂ ಮಾಡ್ಕೊಬೋದ್ರಿ. ಕಡ್ಲೆಬೇಳೆವು ಟೇಸ್ಟ್ ಹಾಕವ್ರಿ, ನೀವು ಕಮೆಂಟ್ ಹಾಕಿದ್ರೆ ಮಾಡಿ ತೋರಿಸ್ತೇನೆ ರೀ. ನೋಡ್ರಿ ಈ ಥರ ಹಾಳಾಗ ಎಣ್ಣೆ ಪ್ಯಾಕೆಟಿನ ಹಾಳ್ರಿ ಅದು, ಅದ್ರ ಮ್ಯಾಗ ಈ ಥರ ಸುಲಭವಾಗಿ ಮಾಡ್ಬೋದು ನೋಡ್ರಿ. ಎಷ್ಟು ದೊಡ್ಡ ಬೇಕಂದ್ರೆ ಮಾಡ್ಬೋದ್ರಿ, ಒಟ್ಟು ಕಟ್ಟಾಗಲ್ಲ ನೋಡ್ರಿ, ಎಲ್ಲಿ ಕಟ್ಟಾಗಲ್ಲ. ನೋಡ್ರಿ ಒಂದು ಪ್ಲೇಟಿನ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂದು ಅದ್ರ ಮ್ಯಾಗನ ಮಾಡಿ ತೋರಿಸ್ತೇನೆ ನೋಡ್ರಿ. ಈ ಥರ ಹಾಳೆ ಮ್ಯಾಗ ಪ್ಲೇಟಿನ ಮ್ಯಾಗ ಹಾಕ್ಯಂಡ್ರೆ ಎಣ್ಣೆಗೆ ಹಾಕಕ್ಕೆ ಈಜಿ ಆಕೈತೆ ನೋಡ್ರಿ. ನೋಡ್ರಿ ಈ ಥರ ರೆಡಿ ಆಗೈತೆ ನೋಡ್ರಿ. ನೋಡ್ರಿ ಈ ಥರ ಕೈ ಹಾಕ್ಯಂಡು ತಕ್ಕಂಡ್ರೆ ಸುಲಭವಾಗಿ ಬರ್ತೈತೆ ನೋಡ್ರಿ. ನೋಡ್ರಿ ಈಗ ಎಣ್ಣೆ ಕಾದೈತಿ ನೋಡ್ರಿ, ಎಷ್ಟು ಸುಲಭವಾಗಿ ತಕ್ಕೊಬೋದ್ರಿ. ಎಲ್ಲಿ ಅಂಟಿಕೊಳಂಗಿಲ್ಲ, ಮುರಿಯಂಗಿಲ್ಲ, ಅಷ್ಟು ನೀಟಾಗಿ ಬರ್ತಾವ್ರಿ ಚಕ್ಲಿ. ನೋಡ್ರಿ ಹಾಳ್ಯಾಗ ಎಷ್ಟು ಸುಲಭವಾಗಿ ಬರ್ತೈತೆ ನೋಡ್ರಿ. ನೋಡ್ರಿ ಈ ಥರ ಬಂತು ನೋಡ್ರಿ. ನೋಡ್ರಿ ಈಗ ಎಣ್ಣೆ ಕೈಯಾಕ ಚೆಕ್ ಮಾಡಾಕತ್ತಿದ್ದೆ, ಒಂದು ಸ್ವಲ್ಪ ಚೆಕ್ ಮಾಡೀನಿ, ಹಿಟ್ಟು ಹಾಕಿ ಈಗ ಎಣ್ಣೆ ಕಾದೈತಿ, ಚಕ್ಲಿ ಹಾಕ್ಯಂಡೆ ನೋಡ್ರಿ. ಮುಕ್ಲಿ ಹಾಕ್ಬಾರ್ದ್ರಿ, ದೊಡ್ಡ ಇರ್ತಾವಲ್ರಿ, ಅದ್ರ ಮ್ಯಾಗ ಮತ್ತೊಂದು ಅಂಟ್ಕೊಂಬಿಡ್ತೈತಿ. ಒಂದು ಸ್ವಲ್ಪ ಅದನ್ನು ಬಿಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಮತ್ತೊಂದು ಬಿಟ್ಕೋಬೇಕು ನೋಡ್ರಿ.
ನಿಮ್ಗೆ ಸಣ್ಣ ಬೇಕಂದ್ರೆ ಮಾಡ್ಕೋಬೋದು ರೀ, ದೊಡ್ಡ ಬೇಕಂದ್ರೆ ಮಾಡ್ಕೋಬೋದು ರೀ. ನೋಡ್ರಿ ಒಂದೀಟು ಅಂಟ್ಕೊಂಡಲ್ಲ ನೋಡ್ರಿ. ನೋಡ್ರಿ ಈ ಥರ ಕೆಂಪಾಗ ಬೆಂದವ ನೋಡ್ರಿ. ಸ್ವಲ್ಪ ಕೆಂಪಾಗಿ ಈ ಥರ ಆಗಂಗೆ ಬೇಯ್ಬೇಕು ರೀ, ಅಂದ್ರೆ ಕ್ರಿಸ್ಪಿಯಾಗಿ ಬರ್ತವೆ. ಈ ಕಾಳಿನ ಮಾಡ್ತೇವಲ್ರಿ ಚಕ್ಲಿನ, ಎಣ್ಣೆ ಒಟ್ಟ ಹಿಡಿಯಲ್ಲ ನೋಡ್ರಿ. ನೋಡ್ರಿ ಎಷ್ಟು ಸೂಪರಾಗಿ ಬಂದವು. ಈಗ ಅದೇ ಥರ ಸಣ್ಣ ಹಾಕಿ ತೋರಿಸ್ತೀನಿ ನೋಡ್ರಿ. ಎಣ್ಣೆನ ಜಾಸ್ತಿ ಖರ್ಚಾಗಲ್ರಿ, ಸ್ವಲ್ಪ ಎಣ್ಣೆಗೆ ಚಕ್ಲಿ ಮಾಡ್ಕೋಬೋದು. ಯಾರು ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಂದ್ರೆ ನಾವು ಇಂಥ ಒಳ್ಳೆ ರೆಸಿಪಿ ತೋರಿಸ್ತೇವೆ ರೀ ಮಾಡಿ. ನೀವು ಕಮೆಂಟ್ ಹಾಕಿರಿ, ಯಾವ ಥರ ಮಾಡ್ಬೇಕು ಅನ್ನೋದು ಕಮೆಂಟ್ ಹಾಕಿದ್ರೆ ಆ ಥರನೇ ಚಕ್ಲಿನ ಮಾಡಿ ತೋರಿಸ್ತೇವೆ ರೀ. ನೋಡ್ರಿ ಸಣ್ಣವಾದ್ರೆ ಈ ಥರ ನಾಲ್ಕು ಹಾಕ್ಯಬೋದು ನೋಡ್ರಿ. ನೋಡ್ರಿ ಅವು ಬೆಂದವು. ಈಗ ಈ ಥರ ಕೆಂಪಾಗ ಬೇಯ್ಬೇಕು ನೋಡ್ರಿ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ರೀ. ನೋಡ್ರಿ ಈ ಥರ ಸಣ್ಣವು ಮಾಡ್ಬೋದು, ಈ ಥರ ದೊಡ್ಡವು ಮಾಡ್ಬೋದು. ಎಷ್ಟು ಸೂಪರಾಗಿ ಬಂದವು ನೋಡ್ರಿ. ವರಮಹಾಲಕ್ಷ್ಮಿ ಪೂಜೆಗೆ ಇಡಾಕನ ಚೆಂದ ಕಾಣ್ತಾವೆ ನೋಡ್ರಿ, ಎಷ್ಟು ಸೂಪರಾಗಿ ಕಾಣ್ತಾವೆ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಂದ್ರೆ ನಾವು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತೇವೆ ರೀ. ಎಲ್ಲರಿಗೂ ನಮಸ್ಕಾರ.